ಹಾಸನ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಕಳೆದ ಒಂದೂವರೆ ಗಂಟೆಗಳಿಂದ ನಿರಂತರವಾಗಿ ಭಾರಿ ಮಳೆ ಆಗ್ತದೆ. ಹಾಸನ ನಗರದಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ವರ್ಷದ ಅತಿ ದೊಡ್ಡ ಮಳೆ ಇದು. ನಿರಂತರವಾಗಿ ಸುಮಾರು 50 ರಿಂದ 55 ನಿಮಿಷಗಳಿಂದ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಹಾಸನ ನಗರದ ಹಲವಾರು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ನಾವೀಗ ಹಾಸನ ನಗರದ ಏನು BM ರಸ್ತೆ ಸಮೀಪ ಇರತಕ್ಕಂಥ ಪಿಕ್ಚರ್ ಪ್ಲಸ್ ಥಿಯೇಟರ್ನ ರಸ್ತೆಯಲ್ಲಿದೆ, ನಾವು ನೋಡ್ತಾ ಇದ್ದೀವಿ. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಬೈಕ್ ಸಂಚಾರವನ್ನ ಮತ್ತು ಎಲ್ಲ ರೀತಿ ವಾಹನ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಇವಾಗ ಒಂದಷ್ಟು ಕಾರುಗಳು ಆ ನೀರಿನ ಜಲಾವೃತ ಆಗಿರ್ತಕ್ಕಂಥ ರಸ್ತೆಯಲ್ಲೇ ಬರ್ತಾ ಇದ್ದಾವೆ. ಸಂಪೂರ್ಣವಾಗಿ ಇಡೀ ರಸ್ತೆ ಜಲಾವೃತ ಆಗಿದೆ. ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಚರಂಡಿಯಲ್ಲಿ ನೀರು ಕಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಳೆ ನೀರು ರಸ್ತೆಯನ್ನು ಆವರಿಸಿಕೊಂಡಿದೆ. ಅದರಿಂದಾಗಿನೇ ನಾವು ನೋಡ್ತಾ ಇದೀವಿ, ನೂರಾರು ಬೈಕ್ಗಳು ಇಲ್ಲಿ ಈ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಬೈಕನ್ನು ತೆಗೆಯಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟು ಮಟ್ಟಕ್ಕೆ ಏನು ಬೈಕ್ಗಳು ನೀರಿನಲ್ಲಿ ಮುಳುಗಿದ್ದಾವೆ. ಜೊತೆಗೆ ಕಾರ್ಗಳು ಕೂಡ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರ ನಡುವೆ ಕೂಡ ಜನರು ಪ್ರಯಾಸ ಪಟ್ಕೊಂಡು ಈ ಮಳೆಯಲ್ಲಿ ಓಡಾಡ್ತಿದ್ದಾರೆ. ಹಾಸನ ನಗರದ ಹಲವಾರು ಕಡೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಿರಂತರವಾಗಿ 1 ಗಂಟೆಯಿಂದ ಮಳೆ ಜೋರಾಗಿ ಸುರಿದಿದೆ. ಇದು ಕೇವಲ ಹಾಸನ ಮಾತ್ರ ಅಲ್ಲ, ಹಾಸನ, ಆಲೂರು, ಸಕಲೇಶ್ಪುರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿದಿದೆ. ಹಲವಾರು ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ನಾವು ನೋಡ್ತಾ ಇದೀವಿ, ಚರಂಡಿ ಬ್ಲಾಕ್ ಆಗಿದೆ. ಆ ಚರಂಡಿ ಬ್ಲಾಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರು ಚರಂಡಿಯಲ್ಲಿ ಪಾಸ್ ಆಗ್ತಾ ಇಲ್ಲ. ಹಾಗಾಗಿನೇ ನೀರು ಎಲ್ಲವೂ ಕೂಡ ರಸ್ತೆಯನ್ನು ಆವರಿಸಿಕೊಂಡಿದೆ. ಅದರಿಂದಾಗಿ ಈ ವರ್ಷದ ಅತಿ ದೊಡ್ಡ ಮೊದಲ ಮಳೆಯೇ ಒಂದ್ ರೀತಿ ಅವಾಂತರಕ್ಕೆ ಕಾರಣ ಆಗಿದೆ. ಹಾಸನ ನಗರದ ಜನರು ಒಂದ್ ರೀತಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏಕಾಏಕಿಯಾಗಿ ಮಳೆ ಏನು ಸಂಜೆ 3:30 ಸುಮಾರಿಗೆ 3:30-4 ಗಂಟೆ ಸುಮಾರಿಗೆ ಆರಂಭ ಆಯಿತು. ಅವಾಗಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗ ಸಂಪೂರ್ಣವಾಗಿ ಜನರು ಒಂದ್ ರೀತಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.